ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 9 3 ಅಂಕಗಳ ಪ್ರಶ್ನೆಯಾಗಿದೆ. ಪ್ರಿಸ್ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು? ಇದನ್ನು ಹೇಗೆ ಸರಿಪಡಿಸಬಹುದು? ಪ್ರಿಸ್ಬಯೋಪಿಯಾ ಎಂದರೇನು? ಹಾಗಿದ್ರೆ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆಯಾಗುತ್ತದೆ. ಅಂತವರು ಹತ್ತಿರದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನು ಪ್ರಿಸ್ಬಯೋಪಿಯಾ ಎನ್ನುವರು. ಇಲ್ಲಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದ್ರೆ ಏನು ಅಂದ್ರೆ, ಈಗ ನಾವು ಹತ್ತಿರದ ಪುಸ್ತಕವನ್ನ ಒಂದು 25 ಸೆಂಟಿಮೀಟರ್ನಷ್ಟು ನಮ್ಮ ಕಣ್ಣಿನಿಂದ ದೂರದಲ್ಲಿ ಇಟ್ಕೊಂಡು ಓದಿದ್ರೆ ನಮ್ಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತವೆ. ಈಗ ದೂರದಲ್ಲಿ ಏನೋ ಒಂದು ವಾಹನ ಬರ್ತಾ ಇದೆ, ಮರ ಇದೆ, ಆಕಾಶದ ಬಣ್ಣ ಇರಬಹುದು, ಸೂರ್ಯ ಇರಬಹುದು, ಇವೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಅಂದ್ರೆ ಹತ್ತಿರದ ಮತ್ತೆ ದೂರದ ವಸ್ತುಗಳನ್ನ ನೋಡುವಂತೆ ನಮ್ಮ ಕಣ್ಣಿನ ಮಸೂರ ವಕ್ರತೆಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳುತ್ತೆ. ಅದನ್ನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರೆಯಲಾಗುತ್ತೆ. ಸಿಲಿಯರಿ ಸ್ನಾಯುಗಳು ಇದಕ್ಕೆ ಸಹಾಯ ಮಾಡುತ್ತೆ. ಈಗ ಈ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆಯಾಗ್ತಾ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಹತ್ತಿರದ ವಸ್ತುಗಳನ್ನ ಕನ್ನಡಕವಿಲ್ಲದೆ ನೋಡ್ಲಿಕ್ಕೆ ಸಾಧ್ಯವಿರೋದಿಲ್ಲ. ಈ ದೋಷವನ್ನ ಪ್ರಿಸ್ಬಯೋಪಿಯಾ ಅಂತ ಕರೆಯಲಾಗುತ್ತೆ. ಈ ದೋಷಕ್ಕೆ ಕಾರಣಗಳೇನು ಮತ್ತೆ ಇದನ್ನ ಹೇಗೆ ಸರಿಪಡಿಸಬಹುದು ಅಂದ್ರೆ, ಈ ದೋಷ ಉಂಟಾಗಲು ಕಾರಣ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು. ಅಂದ್ರೆ ವಕ್ರತೆಯನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದೆ ಅಲ್ಲ, ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಳ್ಳುವುದು. ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು. ಸಿಲಿಯರಿ ಸ್ನಾಯುಗಳ ಸಹಾಯದಿಂದನೇ ಮಸೂರ ಉಬ್ಬಾಗುವುದು ಆಮೇಲೆ ತೆಳ್ಳಗಾಗುವುದು ಆಗ್ತಿತ್ತು. ಈಗ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದರಿಂದ ಈ ದೋಷ ಉಂಟಾಗ್ತದೆ. ವಿಸಂಗಮ ದೂರವುಳ್ಳ ಮಸೂರಗಳ ಕನ್ನಡಕಗಳನ್ನು ಬಳಸುವುದರಿಂದ ಈ ದೋಷವನ್ನು ಸರಿಪಡಿಸಬಹುದು. ಇಲ್ಲಿ ದ್ವಿಸಂಗಮ ದೂರವುಳ್ಳ ಮಸೂರಗಳು, ನೀವು ಕೆಲವೊಂದು ಕನ್ನಡಕಗಳನ್ನ ನೋಡಿದ್ರೆ, ಸ್ವಲ್ಪ ವಯಸ್ಸಾದವ್ರು ಹಾಕೊಳ್ಳುವಂತಹ ಕನ್ನಡಕವನ್ನ ನೋಡಿದ್ರೆ, ಮೇಲ್ಗಡೆಯಿಂದ ನೋಡಿದ್ರೆ ಬೇರೆ ತರ ಅನಿಸ್ತದೆ, ಕೆಳಗಡೆಯಿಂದ ನೋಡಿದ್ರೆ ಈ ಭಾಗದಲ್ಲಿ ನೋಡಿದ್ರೆ ಬೇರೆ ತರ ಅನಿಸ್ತದೆ ಅಲ್ವಾ? ಯಾಕೆಂದ್ರೆ ಇದು ಸಾಮಾನ್ಯವಾಗಿ ನಿಮ್ನ ಮಸೂರದಿಂದ ಮಾಡಲ್ಪಟ್ಟಿರ್ತದೆ. ಇದು ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ಸಹಾಯವಾಗುವಂತೆ ಇರ್ತದೆ. ಹಾಗೆ ಇದೇನಿದೆ, ಇದು ಹೀನ ಮಸೂರದಿಂದ ಮಾಡಲ್ಪಟ್ಟಿರ್ತದೆ. ಇದು ಹತ್ತಿರದ ವಸ್ತುಗಳನ್ನ ನೋಡ್ಲಿಕ್ಕೆ ಅವರಿಗೆ ಸಹಾಯ ಆಗ್ತದೆ. ಹಾಗಾಗಿ ದ್ವಿಸಂಗಮ ದೂರವುಳ್ಳ ಮಸೂರಗಳ ಕನ್ನಡಕಗಳನ್ನು ಬಳಸುವುದರಿಂದ ಈ ದೋಷವನ್ನು ಸರಿಪಡಿಸಬಹುದು. ಥ್ಯಾಂಕ್ ಯು.